ಹಾಯ್ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಚೇಂಜಸ್ ಆಗಿರುವಂಥ ಬಯೋಮೆಟ್ರಿಕ್ ಒನ್ ಟೈಮ್ ಬಯೋಮೆಟ್ರಿಕ್ KYC ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಹಾಗೆಯೇ ಬಯೋಮೆಟ್ರಿಕ್ KYC ಸ್ಟಾರ್ಟ್ ಆಗಿದೆಯಾ ಅಥವಾ ಯಾವಾಗ ಸ್ಟಾರ್ಟ್ ಆಗುತ್ತೆ, ಜೂನ್ ಮಂತ್ ಒಳಗಡೆ ಮಾಡಿಸ್ಬೇಕಾ ಅಥವಾ ಇನ್ನೂ ಸ್ಟಾರ್ಟೇ ಆಗಿಲ್ವಾ, ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ರಾಜ್ಯ ಸರ್ಕಾರ ಮಹಿಳೆಯರಿಗೆ ಏನು ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾಯಿದ್ರು ಆರ್ಥಿಕ ಸಹಾಯ ಅಂತ, ಅದರಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಅದನ್ನು ಸಾಮಾಜಿಕ ಜಾಲತಾಣಗಳು ಮತ್ತು ಯೂಟ್ಯೂಬರ್ಸ್ ಚಾನಲ್ಗಳು, ಅನಧಿಕೃತ ವೆಬ್ಸೈಟ್ಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಹಲವಾರು ಸುಳ್ಳು ಸುದ್ದಿಗಳು ಹರಿದಾಡ್ತಿವೆ ಅಂತ. ವಿಶೇಷವಾಗಿ ಬಯೋಮೆಟ್ರಿಕ್ KYC ಬಗ್ಗೆ ಈ ಮಂತ್ ಒಳಗಡೆ ನೀವು ಮಾಡಿಸ್ಬಿಡ್ಬೇಕು, ಲಾಸ್ಟ್ ಡೇಟ್ ಆಗೋಗ್ತದೆ, ಬೇಗ ಮಾಡಿಸಿಲ್ಲ ಅಂದರೆ ನೆಕ್ಸ್ಟ್ ಮಂತಿಂದ ನಿಮ್ಗೆ ಅಮೌಂಟ್ ರಿಲೀಸ್ ಆಗಲ್ಲ ಅಂತ ಏನೇನೋ ನ್ಯೂಸ್ ಎಲ್ಲ ಹರಡ್ತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರ ಏನು ಹೊರಡಿಸುತ್ತೆ ನಿಮಗೆ ಒನ್ ಟೈಮ್ ಬಯೋಮೆಟ್ರಿಕ್ KYCಯು ಬೇರೆ ಎಲ್ಲೂ ನೀವು ಮಾಡ್ಸೋಕ್ಕಾಗಲ್ಲ. ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರು ವನಲ್ಲಿ ಅಷ್ಟೇ ನೀವು ಇದನ್ನು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಆಚೆಗಡೆ ಯಾವುದೇ ಸೈಬರ್ ಸೆಂಟ್ರಲ್ಲಾಗಲಿ ಇನ್ನೆಲ್ಲೂ ಅಪ್ಡೇಟ್ ನೀವು ಮಾಡ್ಸೋಕ್ಕಾಗಲ್ಲ. ಆ ಥರ ಯಾರಾದರೂ ಹೇಳಿ ನಿಮ್ಮ ಹತ್ರ ಅಮೌಂಟ್ ತೊಗೊಂಡ್ರೆ ನೀವು ಅದನ್ನು ಪೇ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇದಕ್ಕೆ ಯಾವುದೂ ಫೀಸ್ ಇರಲ್ಲ. ಗೌರ್ಮೆಂಟಿಂದ ಇದ್ದರೆ ಒಂದು ₹5 ₹10 ಅಷ್ಟೇ ಇರುತ್ತೆ. ಅದ್ರ ಮೇಲೆ ನಿಮ್ಗೆ ಯಾವುದೂ ಫೀಸ್ ಪೇ ಮಾಡೋ ಹಾಗಿರಲ್ಲ. ಫ್ರೀಯಾಗಿ ಅಪ್ಡೇಟ್ ಮಾಡಿಕೊಡ್ತಾರೆ ನಿಮಗೆ. ನೀವು ತುಂಬ ಕಡೆ ನೋಡ್ತಾ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಯೂಟ್ಯೂಬಲ್ಲಿ ಇರ್ಬೋದು, ಫೇಸ್ಬುಕ್ಕಲ್ಲಿ ಇರ್ಬೋದು, ಹಾಗೆ ಇನ್ಯಾವುದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಿಸ್ಬೇಕು. ನೀವು ಬಯೋಮೆಟ್ರಿಕ್ KYC ಅಪ್ಡೇಟ್ ಮಾಡಿಸ್ಬೇಕು, ಜೂನ್ ಮಂತ್ ಲಾಸ್ಟ್ ಡೇಟ್ ಇದೆ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಬಟ್ ಅಧಿಕೃತವಾಗಿ ನಿಮಗೆ ರಾಜ್ಯ ಸರ್ಕಾರದಿಂದ ಇನ್ನೂ ಓಪನ್ ಆಗಿಲ್ಲ ಲಿಂಕು. ಬಯೋಮೆಟ್ರಿಕ್ ನೀವು KYC ಮಾಡಿಸೋದಕ್ಕೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಇನ್ನೂ ಓಪನ್ ಆಗಿಲ್ಲ. ನಿಮಗೆ ಆ ಥರ ಏನಾದರೂ ಓಪನ್ ಆದ ತಕ್ಷಣವೇ ರಾಜ್ಯ ಸರ್ಕಾರದಿಂದ ನಿಮಗೆ ಅಧಿಕೃತವಾಗಿ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ನಿಮಗೆ ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಗೆ ಹತ್ರ ಇರುವಂಥ ಕರ್ನಾಟಕ ಒನ್ ಇರ್ಬೋದು, ಗ್ರಾಮ ಒನ್ ಇರ್ಬೋದು, ಅಥವಾ ಬೆಂಗಳೂರು ಒನ್ನಲ್ಲಿ ನೀವು ಹೋಗಿ ಒಂದ್ಸಲ ಅವ್ರನ್ನ ಹತ್ರ ಕೇಳಿ ತಿಳ್ಕೊಳ್ಳಿ. ಅದನ್ನು ಬಿಟ್ಟು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೆಲ್ಲೋ ಕಡೆ ಬರೋರನ್ನ ನ್ಯೂಸ್ನ ನೀವು ಕೇಳೋಕ್ಕೆ ಹೋಗಬೇಡಿ. ಅಧಿಕೃತವಾಗಿ ಇನ್ನೂ ನಿಮಗೆ ಅನೌನ್ಸ್ ಆಗಿಲ್ಲ ಯಾವಾಗಿಂದ ಅಪ್ಡೇಟ್ ಮಾಡಬೇಕು ನಿಮಗೆ ಅಂತ. ಒನ್ ಟೈಮ್ ಬಯೋಮೆಟ್ರಿಕ್ KYC ಯಾವಾಗಿಂದ ಅಪ್ಡೇಟ್ ಮಾಡಬೇಕು ಅಂತ ಅನೌನ್ಸ್ ಆಗಿಲ್ಲ. ಸೊ ವೆಯ್ಟ್ ಮಾಡಿ, ನೆಕ್ಸ್ಟ್ ಮಂತಲ್ಲೆಲ್ಲ ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಅದು. ಹಾಗೆ ರಾಜ್ಯ ಸರ್ಕಾರದಿಂದ ಕೂಡ ನಿಮ್ಗೆ ಹೇಳಿದ್ದಾರೆ, ಸಾಮಾಜಿಕ ಜಾಲತಾಣಗಳು ಸುದ್ದಿಗಳಿಗೆ ನೀವು ಎಚ್ಚರಿಕೆಯಿಂದ ಇರಬೇಕು ನೀವು. ಅದರಲ್ಲೂ ನಿಮಗೆ ಜೂನ್ 30 ಬಯೋಮೆಟ್ರಿಕ್ KYC ಮಾಡಿಸ್ಬೇಕು, ಇಲ್ಲಾಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಸ್ಥಗಿತ ಆಗುತ್ತೆ ಅಂತ ಏನೇನೋ ಮೆಸೇಜಸ್ ಎಲ್ಲ ಬರ್ತಾ ಇದೆ. ಅದನ್ನ ಯಾವುದೂ ನೀವು ನಂಬದೇನೆ ಅಧಿಕೃತವಾಗಿ ಯಾವುದು ಬರುತ್ತೆ ನಿಮಗೆ ಸರ್ಕಾರದಿಂದ, ಅಧಿಕೃತ ವೆಬ್ಸೈಟಲ್ಲಿರ್ಬೋದು ಅಥವಾ ಇಲಾಖೆಯ ಪ್ರಕಟಣೆಗಳಲ್ಲಿ ಏನು ಬರುತ್ತೆ ನಿಮಗೆ ಇನ್ಫಾರ್ಮೇಷನ್, ಸೂಚನೆ, ನೀವು ಅದಷ್ಟೇ ನಂಬಬೇಕಾಗುತ್ತೆ. ಇದು ಗೊತ್ತಾಗಲ್ಲ, ವೆಬ್ಸೈಟೆಲ್ಲ ಚೆಕ್ ಮಾಡೋದಕ್ಕೆ ಗೊತ್ತಾಗಲ್ಲ ಅಂತಂದರೆ, ಅಥವಾ ನಿಮ್ಗೆ ಇಲಾಖೆಯಿಂದ ಪ್ರಕಟಣೆ ಆದರೆ ನಿಮ್ಗೆ ಅದು ಇನ್ಫಾರ್ಮೇಷನ್ ಸಿಗಲ್ಲ ಅಂತಂದರೆ, ನಿಮಗೆ ಹತ್ರ ಇರುವಂಥ ಕರ್ನಾಟಕ ಒನ್ ಇರ್ಬೋದು, ಗ್ರಾಮ ಒನ್ ಇರ್ಬೋದು, ಬೆಂಗಳೂರು ಒನ್ನಲ್ಲಿ ನೀವು ಅವಾಗವಾಗ ಹೋಗಿ ವಿಚಾರಿಸ್ತಾರೆ ಯಾವಾಗ ಓಪನ್ ಆಗುತ್ತೆ ಬಯೋಮೆಟ್ರಿಕ್ KYC ಅಪ್ಡೇಟ್ ಮಾಡಿಸೋದಕ್ಕೆ ಅಂತ. ನೀವು ಹೋಗಿ ಕೇಳಿದ್ರೆ ಅವ್ರು ನಿಮ್ಗೆ ಯಾವಾಗ ಓಪನ್ ಆಗುತ್ತೆ ಅಂತ ಅವರೇ ನಿಮ್ಗೆ ಹೇಳ್ತಾರೆ. ರಾಜ್ಯ ಸರ್ಕಾರ ಏನಕ್ಕೆ ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಬಯೋಮೆಟ್ರಿಕ್ ಒನ್ ಟೈಮ್ ಬಯೋಮೆಟ್ರಿಕ್ KYC ಅಂತ ಅಂದರೆ, ಮತ್ತು ತುಂಬ ಜನ ಹೇಳ್ತಿರ್ತಾರೆ ನೀವು ಇದನ್ನು ಮಾಡಿಸಿಲ್ಲ ಅಂತ ಅಂದರೆ ಬೆನಿಫಿಷರ್ಸ್ ಯಾರು ತೊಗೋತಾ ಇರ್ತಾರೆ ಗೃಹಲಕ್ಷ್ಮಿ ಅಮೌಂಟು ಅದನ್ನು ಡಿಲೀಟ್ ಮಾಡಿಬಿಡ್ತಾರೆ, ಇಲ್ಲಾಂದರೆ ನೀವು ಅಪ್ಡೇಟ್ ಮಾಡಲಿಲ್ಲ ಅಂತಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ ನಿಮ್ದು ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಯಾವುದೂ ಕ್ಯಾನ್ಸಲ್ ಆಗೋಲ್ಲ. ನೀವೇನು ಮಾಡಬೇಕು ಅಂತಂದರೆ, ಬೆನಿಫಿಷರ್ಸ್ ಯಾರು ತೊಗೋತಾ ಇರ್ತೀರ ಅವ್ರದ್ದು ಒನ್ ಟೈಮ್ ಬಯೋಮೆಟ್ರಿಕ್ ನೀವು ಏನು ಅದು ರಾಜ್ಯ ಸರ್ಕಾರದಿಂದ ಅನೌನ್ಸ್ ಆಗುತ್ತೆ, ನೀವು ಅದನ್ನು ಮಾಡಿಸ್ಬೇಕು. ಯಾರ್ಯಾರು ಅದನ್ನು ಮಾಡಿಸಲ್ಲ ಅವ್ರದ್ದು ಆಟೋಮೆಟಿಕ್ಕಾಗಿಯೇ ಸ್ಥಗಿತ ಅಂತಂದರೆ ಡಿಲೀಟ್ ಆಗುತ್ತೆ ಅದು. ಒನ್ ಟೈಮ್ ಬಯೋಮೆಟ್ರಿಕ್ ನೀವು ಏನು ಮಾಡಿಸ್ಲಿಲ್ಲ ಅಂತಂದರೆ, ಅಪ್ಡೇಟ್ ಮಾಡಿಸ್ಲಿಲ್ಲ ಅಂದರೆ ಅದು ಆಟೋಮೆಟಿಕ್ ಅದನ್ನೇ ಡಿಲೀಟ್ ಆಗುತ್ತೆ. ಇದನ್ನು ಯಾವುದೋ ನಿಮಗೆ ಡೈರೆಕ್ಟಾಗಿ ರಾಜ್ಯ ಸರ್ಕಾರನೇ ಡಿಲೀಟ್ ಮಾಡಲ್ಲ. ನೀವು ಇನ್ ಕೇಸ್ ಏನಾದರೂ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಮಾತ್ರ ನಿಮ್ಮದು ಗೃಹಲಕ್ಷ್ಮಿದು ಬೆನಿಫಿಷರ್ಸು ಡಿಲೀಟ್ ಆಗ್ತಾರೆ ಆಟೋಮೆಟಿಕ್ಕಾಗಿ. ಆಮೇಲೆ ಇದು ಪ್ರತಿ ತಿಂಗಳು ಕೊಡಬೇಕಂತ ಏನಾದರೂ ಡೌಟ್ ಇತ್ತಂದರೆ, ಪ್ರತಿ ತಿಂಗಳು ನಿಮಗೆ ಇದೇನಿರಲ್ಲ, ಒನ್ ಟೈಮ್ ಅಂತ ಅಷ್ಟೇ ಹೇಳಿದ್ದಾರೆ. ಒನ್ ಟೈಮ್ ಬಯೋಮೆಟ್ರಿಕ್ KYC ಅಂತಲೇ ಹೇಳಿದ್ದಾರೆ ರಾಜ್ಯ ಸರ್ಕಾರದಿಂದ. ನೀವು ಒಂದ್ಸಲ ಕೊಟ್ಟರೆ ಸಾಕಾಗುತ್ತೆ. ಒಂದ್ಸಲ ನೀವು ಅಪ್ಡೇಟ್ ಮಾಡ್ಕೊಂಡ್ರಿ ಅಂದರೆ ನೀವು ಪ್ರತಿ ಸಲ ಏನು ತೊಗೊತಾ ಇದ್ರಿ ಬೆನಿಫಿಷರ್ಸ್ ಗೃಹಲಕ್ಷ್ಮಿದು ಅಮೌಂಟು ಅದು ನಿಮ್ಮ ಅಕೌಂಟಿಗೆ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ಕ್ಲಿಯರ್ ಆಗಿದೆ ಅನ್ಕೋತೀನಿ ಒನ್ ಟೈಮ್ ಬಯೋಮೆಟ್ರಿಕ್ KYC ಬಗ್ಗೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ. ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ನನಗೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ ಕೇಸ್ ಏನಾದರೂ ನಿಮ್ಮ ಲಿಂಕ್ ಓಪನ್ ಆಯಿತು ನಿಮಗೆ ಅಪ್ಡೇಟ್ ಮಾಡೋದಕ್ಕೆ ಬಯೋಮೆಟ್ರಿಕ್ದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಒನ್ ಟೈಮ್ ಬಯೋಮೆಟ್ರಿಕ್ KYC ಗೃಹಲಕ್ಷ್ಮಿಗೆ ಏನಾದರೂ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಹಾಗೇನಾದರೂ ಲಿಂಕ್ ಓಪನ್ ಆದರೆ ರಾಜ್ಯ ಸರ್ಕಾರದಿಂದ ಡೈರೆಕ್ಟಾಗಿ ಅನೌನ್ಸ್ ಆಗಿ ಲಿಂಕ್ ಓಪನ್ ಆಗಿದೆ ಅಂದರೆ ನನ್ನ ವೀಡಿಯೋದಲ್ಲೇ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಯಾವುದಾದ್ರೂ ಸಪ್ರೇಟ್ ವೀಡಿಯೋ ಮಾಡಿ ಇನ್ಫಾರ್ಮೇಷನ್ಸ್ ಕೊಡ್ತೀನಿ ನಿಮಗೂ ಕೂಡ. ಇನ್ನೂ ಕೆಲವೊಂದೆಲ್ಲ ನ್ಯೂಸ್ ಬರ್ತಾ ಇರುತ್ತೆ, 2,000 ರೂಪಾಯಿ ಇರೋದು ಇವಾಗ 5,000 ಕೊಡ್ತಾ, 5,000 ರೂಪಾಯಿ ಅಪ್ಪ ಆಗಿದೆ, 5,000 ರೂಪಾಯಿ ಬರುತ್ತೆ ಅಂತದೆಲ್ಲ. ಬಟ್ ಯಾವುದೂ ರಾಜ್ಯ ಸರ್ಕಾರ ನಮ್ಗೆ ಅನೌನ್ಸ್ ಆಗಿಲ್ಲ 5,000 ಕೊಡ್ತಾರೆ, ಅದು ಜಾಸ್ತಿ ಕೊಡ್ತಾರೆ ಅಮೌಂಟ್ ಇನ್ನೂ. ಮತ್ತು ಗೃಹಲಕ್ಷ್ಮಿ ಮೇಲೆ ನೀವು ಲೋನ್ ತೊಗೊಬೋದು, ಇಷ್ಟು ಲೋನ್ ತೊಗೊಬೋದು, ಯಾವುದೂ ನಿಮ್ಗೆ ಇದು ನಂಬಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ಇದರೆಲ್ಲ ಡೌಟ್ ಇದೆ ಅಂತಂದರೆ ನೀವು ಡೈರೆಕ್ಟಾಗಿ ಕರ್ನಾಟಕ ಒನ್ನಲ್ಲಿ ಹೋಗಿ ವಿಚಾರಿಸಿ. ನಿಮಗೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ರಾಜ್ಯ ಸರ್ಕಾರದಿಂದ ನಿಮಗೆ ಯಾವುದೇ ಸ್ಕೀಮ್ ಕೊಡ್ತಾರೆ ಅದ್ರ ಮೇಲೆ ನಿಮ್ಗೆ ಯಾವುದಾದ್ರೂ ಅಪ್ಲೈ ಮಾಡಬೇಕು, ಯಾವುದಾದ್ರೂ ನೀವು ತೊಗೊತಾ ಇದ್ದೀರಾ ಗೌರ್ಮೆಂಟ್ ಸ್ಕೀಮ್ದು, ನೀವು ಅದನ್ನು ಯುಟಿಲೈಸ್ ಮಾಡ್ಕೋತಿದ್ದೀರಾ, ಅದರಲ್ಲೇನೋ ನಿಮ್ಗೆ ಡೌಟ್ ಇದೆ ಅಂತಂದರೆ ನಿಮಗೆ ಹತ್ರ ಇರುವಂಥ ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರನ್ನು ಹೋಗಿ ನೀವು ವಿಚಾರಿಸ್ಕೊಳ್ಳಿ. ಬೇರೆ ಎಲ್ಲೂ ಇನ್ಫಾರ್ಮೇಷನ್ಸ್ನ ತೊಗೊಳಕ್ಕೆ ಹೋಗ್ಬೇಡಿ.
ಸದ್ಯಕ್ಕಿನ್ನ ಬಯೋಮೆಟ್ರಿಕ್ KYC ಅಪ್ಡೇಟ್ ಲಿಂಕ್ ಓಪನ್ ಆಗಿಲ್ಲ. ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ನೀವಿನ್ನು ನಿಮಗೇನಾದರೂ ಓಪನ್ ಆಗಿದ ತಕ್ಷಣವೇ ರಾಜ್ಯ ಸರ್ಕಾರದಿಂದ ಅನೌನ್ಸ್ ಮಾಡ್ತಾರೆ ನ್ಯೂಸ್ ಪೇಪರಲ್ಲಿ ಅಥವಾ ಯಾವುದಾದ್ರೂ ಅಡ್ವರ್ಟೈಸ್ಮೆಂಟಲ್ಲಿ ಇಲಾಖೆಗಳಿಂದ ನಿಮಗೆ ಅನೌನ್ಸ್ ಮಾಡ್ತಾರೆ. ಅವಾಗ ನೀವು ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಶಾರ್ಟಾಗಿ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬಯೋಮೆಟ್ರಿಕ್ KYC ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ನಿಮ್ಗೇನಾದ್ರು ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಹಾಗೆ ನನ್ನ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಯಾರಿಗಾದರೂ ಯೂಸ್ ಆಗೋರಿಗೆ ಗೃಹಲಕ್ಷ್ಮಿ ಅಮೌಂಟ್ ತಗೋತಾರೋ ಬೆನಿಫಿಷಿಯರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಇನ್ಫಾರ್ಮೇಷನ್ಸ್ ಗೊತ್ತಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.